ಪ್ರೀತಿ ಅನ್ನೋದು ಯಾರು ನೋಡ್ತಾ ಇದ್ದೀರಾ ನೀವೆಲ್ಲರೂ ಟೈಟ್ಲನ್ನ. ಸೊ ನಾನು ಸಂಗೀತ ನಿರ್ದೇಶಕ ಅನೂಪ್ ಸಿಲಿನ್. ಫಸ್ಟ್ ಟೈಮ್ ನನ್ನ 16 ವರ್ಷಗಳ ಮ್ಯೂಸಿಕ್ ಕಂಪೋಸಿಷನ್ ಹಾಗೆ ನಮ್ಮ ಗುರುಗಳ ಜೊತೆ ಇದು ಎಲ್ಲ ಸೇರಿದ್ರೆ ಒಂದು 25 ವರ್ಷ ಕನ್ನಡ ಇಂಡಸ್ಟ್ರಿಯಲ್ ಜರ್ನಿ ನಂದು. ಇದೊಂದು ಹೊಸ ಒಂದು ಸ್ಟೆಪ್ ಇಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಮ್ಯೂಸಿಕ್ ವಿಡಿಯೋ ಮಾಡಿದ್ದೀನಿ, ಪ್ರೀತಿ ಅನ್ನೋದು ಯಾರು ಅಂತ ಒಂದು ಹಾಡು. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಇಷ್ಟು ವರ್ಷಗಳ ಕಾಲ ನನ್ನ ಕೈ ಹಿಡ್ದಿದ್ದೀರಾ, ಎಸ್ಪೆಷಲಿ ಮಾಧ್ಯಮದವರು. ಯಾವಾಗ ನಾನು ತಪ್ಪು ಮಾಡಿದ್ದೀನಿ ತಿದ್ದಿದ್ದೀರಾ, ಹೇಳಿದ್ದೀರಾ ಈ ಹಾಡು ಚೆನ್ನಾಗಿದೆ, ಚೆನ್ನಾಗಿಲ್ಲ, ನಿಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ ಅಂತ ಎಷ್ಟೊಂದು ಸಲ ಇದು ಮಾಡಿದ್ದೀರಾ. ಎಷ್ಟೊಂದು ಅವಾರ್ಡ್ಗಳು ಬಂದಿದೆ ನನಗೆ. ಇದೆಲ್ಲ ನಿಮ್ಮ ಸಪೋರ್ಟ್ ಇಲ್ಲದಲೇ ಇಷ್ಟು ಜರ್ನಿ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಇನ್ನೊಂದು ಹೊಸ ಪಯಣ ಶುರು ಇಲ್ಲಿಂದ. ಪ್ರೀತಿ ಅನ್ನೋದು ಅವರು ಫಸ್ಟು ನಮ್ಮ ತಂದೆ ತಾಯಿನ ನೆನೆಸ್ಕೊಳ್ಳೇಬೇಕು. ಹಾಗೆ ನಮ್ಮ ಗುರುಗಳು ಹಂಸಲೇಖ ಸರ್, ಈ 3 ಜನ ಇಲ್ಲ ಅಂದರೆ ಇಷ್ಟು ಟ್ರಾವೆಲ್ ಮಾಡೋಕ್ಕೆ ಅಸಾಧ್ಯ. ಹಾಗೆ ಈ ಹಾಡು ಮಾಡೋದಕ್ಕೆ ಮುಖ್ಯ ಕಾರಣ ನನಗೆ ಈ ಕಾನ್ಸೆಪ್ಟನ್ನ ಹೇಳಿ ಹೇಗೆ ಶೂಟ್ ಮಾಡೋದು ಏನು ಅಂತೆಲ್ಲ ನಾನು ಅಂದ್ಕೊಳ್ತಿರ್ಬೇಕಾದ್ರೆ ನನ್ನ ಹೆಂಡತಿ ಕೃತಿ ಶೆಟ್ಟಿ, ಇಲ್ಲ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಡು. ಒಂದು ಮನುಷ್ಯ ಹುಟ್ಟಿದಾಗ್ಲಿಂದ, ಅಂದರೆ ಹುಟ್ಟಿದಾಗ ಮಗುನ ದೇವ್ರಂತೀವಿ, ಅದರಲ್ಲಿ ಪ್ರೀತಿ ನೋಡ್ತೀವಿ. ಅದೇ ಮಗು ದೊಡ್ಡದಾಗ್ತಾ ಆಗ್ತಾ ಪ್ರಪಂಚನ ಹೇಗೆ ಹಾಳು ಮಾಡ್ತೀವಿ, ನಮ್ಮ ಸುತ್ತಮುತ್ತ ಹೇಗೆ ಹಾಳಾಗುತ್ತೆ. ಬಟ್ ಹಾಳು ಮಾಡಿನೂ ನಾವೇ ಒಂದು ಗರ್ವದಲ್ಲಿರ್ತೀವಿ, ಏನೋ ಸಾಧನೆ ಮಾಡಿರೋ ಥರ. ಆ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಟ್ಯೂನ್ ಮಾಡಿದಾಗ, ಯಾವುದೇ ಮ್ಯೂಸಿಕ್ ಕಂಪೋಸರ್ಗೆ ಒಂದು ಹಾಡು ಮಾಡಬೇಕಾದ್ರೆ ಟ್ಯೂನ್ ಮಾಡ್ತಿದ್ದಂಗೆ ಬರೋದೇ ಸಾಹಿತ್ಯ ಬರೆಯೋರು. ಇದರಲ್ಲಿ ನನಗೆ ಪ್ರಮೋದ್ ಮರುವಂತೆ ಇತ್ತೀಚಿನ ದಿನಗಳಲ್ಲಿ ನನಗೆ ಒಂದು ದೊಡ್ಡ ಶಕ್ತಿ ಅವರು ನನ್ನ ಸಂಗೀತಕ್ಕೆ. ಸೊ ಈ ಹಾಡು ಅಷ್ಟೇ, ನನಗೆ ಬೇರೆ ಯೋಚನೆನೇ ಬರಲಿಲ್ಲ. ಟ್ಯೂನ್ ಮಾಡ್ತಿದ್ದಂಗೆ ಈ ಕಾನ್ಸೆಪ್ಟನ್ನ ಅವ್ರಿಗೆ ಟ್ಯೂನ್ ಕೇಳ್ಸೋಕ್ಕಿಂತ ಮುಂಚೆ ನನ್ನ ಫೋನಲ್ಲೇ ಈ ಥರದ್ದೊಂದು ಕಾನ್ಸೆಪ್ಟು ಅಂತ ಅವ್ರು ಬಂದು ಟ್ಯೂನ್ ಕೇಳ್ತಿದ್ದಂಗೆ ಬರೆದ್ರು ಹಾಡು. ಸೊ ಪ್ರಮೋದ್ ಮರುವಂತೆ ಅವ್ರನ್ನ ವೇದಿಕೆ ಮೇಲೆ ಕರಿತಾ ಇದ್ದೀನಿ. ನೆಕ್ಸ್ಟ್ ನನಗೆ ಈ ಸ್ಟಿಲ್ಲೆಲ್ಲ ನೋಡ್ತಾ ಇದ್ದೀರಾ ನೀವು, ಇದೆಲ್ಲ ನಾನು ಏನು ಪೋಸ್ ಕೊಟ್ಟು ಇದು ಮಾಡಿರೋದಂತ, ನಾನು ಶೂಟ್ ಮಾಡ್ತಾ ಅದನ್ನೆಲ್ಲ ತೆಗೆದಿರೋದು. ಅದು ನಾನು ಈ ಟೀಮ್ನ ಹೇಗೆ ಆರಿಸ್ಕೊಂಡೆ ಅಂದರೆ ಸುಮ್ಮನೆ ಅವ್ರದ್ದು ಯಾವುದೋ ಒಂದು ಫೋಟೋ ನೋಡಿ ನಾನು ಆ ಥರ ಸೆಲೆಕ್ಟ್ ಮಾಡಿದ್ದು, ಇವ್ರು ನನ್ನ ಆಲ್ಬಮ್ ಇದಕ್ಕೆ ಇದು ವಿಡಿಯೋ ಸಾಂಗಿಗೆ ಇದು ಮಾಡಬೇಕು ಅಂತ. ಸೊ ಅದರಲ್ಲಿ ಮಧು ನನಗೆ ಸಿಕ್ಕರು. ಮಧು ಬನ್ನಿ, ತುಂಬ ಒಳ್ಳೆ ಸ್ಟಿಲ್ ಫೋಟೋಗ್ರಾಫರು, ಮುಂದೆ ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಅಸೆಟ್ ಆಗ್ತಾರೆ ಅವರು. ಅವ್ರದ್ದೇ ಆದಂಥ ಒಂದು ಶೈಲಿ ಇದೆ. ಅಂದರೆ ನಮ್ದೇನು ಕಾನ್ಸೆಪ್ಟ್ ಇದೆ ಅದನ್ನು ತಿಳ್ಕೊಂಡು ನೀಟಾಗಿ ನೋಡಿ. ಈ ಸ್ಟಿಲ್ಲು ಅಷ್ಟೇ, ಪ್ಲಸ್ ಅದು ನಿಂತಿರೋದು ಅಷ್ಟೇ. ಇದು ಯಾರೇ ನೋಡಿದ್ರೂ ಇದು ಇಂಪ್ರೆಸ್ ಆಗಿದ್ದಾರೆ. ನನಗೆ ಎಲ್ಲಿ ಯಾರು ತೆಗೆದಿದ್ದು ಅಂತಲೂ ಕೇಳಿದ್ದಾರೆ. ಹಾಗೆ ಇಲ್ಲಿ ತುಂಬ ಜನ ಇದು ಮಾಡಿದ್ದಾರೆ. ಎಡಿಟರ್ ಮನು ಎಸ್ ಗೌಡ ಅಂತ, ಅವರು ನನಗೆ ಕಾಲಾಪತ್ತರ್ ಎಡಿಟರ್ ಅವರು. ಅಲ್ಲಿ ನನಗೆ ಸಿಕ್ಕಿದ್ದು ಇನ್ನು ಚಿಕ್ಕ ಹುಡುಗ, ಈಗ ತುಂಬ ದೊಡ್ಡ ಸಿನಿಮಾಗಳಲ್ಲೆಲ್ಲ ಎಡಿಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಮನು, ಬರಬೇಕಿತ್ತು, ಬಂದಿಲ್ಲ ಅವರು. ಮನು ಎಸ್ ಗೌಡ ಅಂತ, ಅವ್ರ ಮೇಲೆ ನಿಮ್ಮ ಸಪೋರ್ಟ್ ಇರಲಿ ಮನು ಅವ್ರಿಗೂ. ಹಾಗೆ ಈ ಪೋಸ್ಟರ್ ಡಿಸೈನ್ ಮಾಡಿದಂಥ ಕಾಣಿ ಸ್ಟುಡಿಯೋ, ಥ್ಯಾಂಕ್ ಯು ಸೋ ಮಚ್ ಕಾಣಿ ಸ್ಟುಡಿಯೋ. ಹಾಗೆ ನನ್ನ ಜೊತೆ ಒಂದು ಬಿಗ್ ಸ್ಟ್ರೆಂತಾಗಿ ನಿಂತಿರೋದು ಇನ್ನೊಬ್ರು ಅಂದರೆ ವಿಖ್ಯಾತ್ ಅವರು. ವಿಖ್ಯಾತ್ ನಮ್ಮ ಎಲ್ರಿಗೂ ಗೊತ್ತು, ಇಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತ. ಈಗ ನೆಕ್ಸ್ಟ್ ನಿರ್ದೇಶನಕ್ಕೆ ಇಳಿತಾ ಇದ್ದಾರೆ. ಸೊ ವಿಖ್ಯಾತ್ ಈಸ್ ಎ ಬಿಗ್ ಸ್ಟ್ರೆಂತ್ ಫಾರ್ ಮೀ. ಎಲ್ಲ ಏನೇ ನಾವು ಖುಷಿಯಾಗಿದ್ರು, ಏನೇ ನಾವು ಸೋತಿದ್ರು ಗೆದ್ದಿದ್ರು, ಒಟ್ಟಿಗೆ ಒಂದು ಜರ್ನಿ ಶುರು ಮಾಡಿದ್ದೀವಿ. ಸೊ ಥ್ಯಾಂಕ್ ಯು ವಿಖ್ಯಾತ್. ಹಾಗೆ ವಿವೇಕ್ ಯಾವಗಲ್ ಅವರು ಅಷ್ಟೇ. ಅವರಿಲ್ಲ ಅಂದರೆ ನಮಗೆ ಮಾನ್ಸೂನ್ ರಾಗ ಆಗಲಿ, ಬೈರಾಗಿ ಆಗಲಿ, ರಂಗನಾಯಕ ಆಗಲಿ ಆಗ್ತಾ ಇರಲಿಲ್ಲ. ಸೊ ಹಾಗೆ ಅವ್ರದ್ದು ಒಂದು ಬಿಗ್ ಸಪೋರ್ಟ್ ಇದೆ ನಮ್ಮ ಕರಿಯರ್ಗೆ. ಥ್ಯಾಂಕ್ ಯು ವಿವೇಕ್. ಹಾಗೆ ನಮ್ಮ ಸ್ನೇಹಿತರು ತುಂಬ ಜನ, CG ವರ್ಕ್ ಮಾಡಿರೋ ಲೋಹಿತ್ ಅಂತ, ಸಣ್ಣದು ಆ ಮಿರರ್ದೆಲ್ಲ ಎಫೆಕ್ಟ್ ಬೇಕಿತ್ತು ನಮಗೆ, ಅವರು ಇದು ಮಾಡಿದ್ದಾರೆ. ಹಾಗೆ
ಎಲ್ಲ ಪ್ರಮೋಟರ್ಸ್ಗೆ ಥ್ಯಾಂಕ್ ಯು ಪ್ರವೀಣ್. ಅದು ಬಿಗ್ ಸ್ಟ್ರೆಂತ್ ನೀವೆಲ್ಲ ನಮ್ಮಂಥ ಮ್ಯೂಸಿಷಿಯನ್ಸ್ಗಾಗಲಿ ಕಲಾವಿದರಿಗಾಗಲಿ. ಯಾರೋ ಪ್ರೊಡ್ಯೂಸರ್ ಬನ್ನಿ ನಿರ್ಮಾಪಕರು ಬನ್ನಿ. ಹಾಗೆ ನನಗೆ ಮಾರಲಿ ಒಂದು ಬಿಗ್ ಸಪೋರ್ಟಾಗಿ ನಿಂತಿರೋದು ನನ್ನ ಸ್ನೇಹಿತ ವ್ಯಾಸರಾಜ್ ಹಾಗೂ ಜ್ಯೋತಿ ವ್ಯಾಸರಾಜ್ ಅವರು ಅಷ್ಟೇ. ನಮಗೆ ಎಲ್ಲ ಒಂದು ಮಾರಲ್ ಸಪೋರ್ಟ್ ಬೇಕಾಗ್ತಾ ಇರುತ್ತೆ ಫ್ರೆಂಡ್ಸಿಂದ ಯಾವಾಗಲೂ, ನಾವು ಕುಗ್ದಾಗಲಿ ಇದಾಗಲಿ. ಸೊ ಥ್ಯಾಂಕ್ ಯು ವ್ಯಾಸ್ ಆ್ಯಂಡ್ ಜ್ಯೋತಿ. ಈಗ ಲಾಸ್ಟಲ್ಲಿ ನಿರ್ಮಾಪಕರು ಮಾತಾಡ್ತಾರೆ. ಇನ್ನೊಂದು ಸ್ಪೆಷಲ್ ಮೆನ್ಷನ್ ಬಿಟ್ಬಿಟ್ಟಿದ್ದೀನಿ, ಆ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ಇವರೇನೆ, ಕೃತಿ ಬಿ ಶೆಟ್ಟಿ ಅಂತ, ಅನೂಪ್ ಸಿಲಿನ್ ಅವ್ರ ವೈಫ್ ಇವರು.